ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಕಣಿವೆ ಬಳಿ ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿಯಾಗಿದೆ. ಮನ್ಮೂಲ್ ನಿರ್ದೇಶಕ ಕಾಡೇನಹಳ್ಳಿ ರಾಮಚಂದ್ರ ಮತ್ತು ಅವರ ಕಾರು ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಪಘಾತದಲ್ಲಿ ಕಾರು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗೋಗ್ಬಿಟ್ಟಿದೆ. ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 2 ದಶಕಗಳ ಹಿಂದೆನೇ ಮಡಿಕೇರಿ ನಗರಕ್ಕೆ ದಿನದ 24 ಗಂಟೆಯೂ ಕೂಡ ಕುಡಿಯುವಂತ ನೀರನ್ನು ಪೂರೈಸುವಂತ ಉದ್ದೇಶ ಹೊಂದಲಾಗಿತ್ತು. ಆದರೆ ಇಂದಿಗೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೆ ಕೇವಲ ಅರ್ಧಂಬರ್ಧ ಕಾಮಗಾರಿಯಾಗಿರುವಂತಹ ಬ್ಯಾರೇಜ್ನಲ್ಲಿ ನೀರು ಸಂಗ್ರಹಿಸಿ ನೀರು ಪೂರೈಸಲಾಗ್ತಾ ಇದೆ. ಆದರೆ ದಿನದ 24 ಗಂಟೆಯೂ ನೀರು ಒದಗಿಸುತ್ತೇವೆ ಅಂತ ಭರವಸೆ ಸಂಪೂರ್ಣ ಹುಸಿಯಾಗಿದೆ. ಬ್ಯಾರೇಜಿನ ಸುತ್ತ ನಿರ್ಮಿಸಬೇಕಾಗಿದ್ದಂಥ ತಡೆಗೋಡೆ ಕಾಮಗಾರಿ ನಡೆದೇ ಇಲ್ಲ. ಜೀವದ ಹಂಗನ್ನ ತೊರೆದು ದೇಶ ರಕ್ಷಣೆ ಮಾಡಿದಂಥ ಮಾಜಿ ಯೋಧನಿಗೆ ಈಗ ರಕ್ಷಣೆ ಇಲ್ಲದಂತಾಗಿದೆ. ಇದರಿಂದ ಮಾಜಿ ಯೋಧ ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿ ತಾಲೂಕಿನ ಸಾವೂರು ಗ್ರಾಮದ ಮಾಜಿ ಯೋಧ ವೆಂಕಟರೆಡ್ಡಿಗೆ ಜೀವ ಬೆದರಿಕೆ ಹಾಕಲಾಗಿದೆ. 1 ಎಕರೆ 16 ಗುಂಟೆ ಜಾಗವನ್ನು ಅದೇ ಗ್ರಾಮದ ಕುಮಲಪ್ಪ ಒತ್ತುವರಿ ಮಾಡಿದ್ದಾರೆ. ಈಗಾಗಲೇ ತಹಶೀಲ್ದಾರ್ ಕೂಡ 1 ಎಕರೆ 16 ಗುಂಟೆ ಜಾಗವು ಮೋನಯ್ಯ ಹೆಸರಿಗೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಸಹೋದರ ಮೋನಯ್ಯನ ಪರ ಬೆನ್ನಿಗೆ ನಿಂತು ವೆಂಕಟರೆಡ್ಡಿ ಹೋರಾಟವನ್ನು ನಡೆಸಿದ್ದಾರೆ. ಆದರೆ ಕುಮಲಪ್ಪ ಹಾಗೂ ಆತನ ಬೆಂಬಲಿಗರು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಬಗ್ಗೆ ಪೊಲೀಸರಿಗೆ ದೂರನ್ನು ನೀಡಲಾಗಿದೆ. ಬೀದರ್ ನಗರದಲ್ಲಿ ಕುಡಿಯುವಂತ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇದೆ. 20 ದಿನಗಳಿಂದ ನಗರದಲ್ಲಿ ಕುಡಿಯುವ ನೀರಿನ ಪೂರೈಕೆ ಇಲ್ಲದೆ ಜನರು ಪರದಾಟವನ್ನು ಮಾಡ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಗರದಲ್ಲಿ 24/7 ಪೈಪ್ಲೈನ್ ಅಳವಡಿಕೆ ಆಗಿದ್ರೂ ಕೂಡ ನೀರು ಮಾತ್ರ ಬರ್ತಾ ಇಲ್ಲ. ಹೆಸರಿಗೆ ಮಾತ್ರ 24 ಗಂಟೆನೂ ಕೂಡ ಜಲಜೀವನ್ ಮಿಷನ್ ಸೀಮಿತವಾಗ್ತಾ ಇದೆ. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ಚೌಬಾರ, ಮನಿಯಾ ತಾಲೀಮ್, ಪತೆ ದರ್ವಾಜಾ ಮತ್ತು ನ್ಯೂ ಸಿಟಿ, ವಿದ್ಯಾನಗರ, ಬ್ಯಾಂಕ್ ಕಾಲೋನಿ, ದೇವಿ ಕಾಲೋನಿ ಸೇರಿದಂತೆ ನಗರದಲ್ಲಿ ನಿತ್ಯವೂ ಕೂಡ ನೀರಿಗಾಗಿ ಅಲ್ಲಿನ ಜನ ಪರದಾಡುವಂತಾಗಿದೆ. ಕುಡಿಯೋ ನೀರು ವಾರಕ್ಕೆ 2 ಸಲ 3 ಡೇಸ್ ಒನ್ಸ್ ನಾವು ಜನರಿಗೆ ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೇವೆ, ಸಪ್ಲೈ ಮಾಡ್ತಾ ಇದ್ದೇವೆ. ಇದೇ ರೀತಿ ನಾವು ಬರೋ ಬೇಸಿಗೆ ಕಾಲದಲ್ಲೂ ಕೂಡ ವಾರದಲ್ಲಿ 2 ಟೈಮ್ಸ್ ನೀರು ಕೊಡೋ ವ್ಯವಸ್ಥೆನೂ ಜಾರಿಯಲ್ಲಿ ಇಡ್ತೇವೆ. ಅದಕ್ಕೆ ನಾವು ಮಂಡ್ಯ ಜಿಲ್ಲೆಯ 232 ಗ್ರಾಮ ಪಂಚಾಯಿತಿಗಳ ಪೈಕಿ ಬಹುತೇಕ ಗ್ರಾಮ ಪಂಚಾಯಿತಿಗಳಿಂದ ವಿದ್ಯುತ್ ಬಿಲ್ ಬಾಕಿ ಇದೆ. ಗ್ರಾಮ ಪಂಚಾಯಿತಿಗಳು 45 ಕೋಟಿ ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದೆ. 45 ಕೋಟಿ ಬಾಕಿ ಇದ್ರೂ ಕೂಡ ಚೆಸ್ಕಾಂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಜನರು 100 ರೂಪಾಯಿ ಕಟ್ಟಿಲ್ಲ ಅಂದ್ರೂ ಕರೆಂಟ್ ಕಟ್ ಮಾಡ್ತಾರೆ ಅಧಿಕಾರಿಗಳು. ಸಾಮಾನ್ಯ ಜನರಿಗೊಂದು ನ್ಯಾಯ, ಗ್ರಾಮ ಪಂಚಾಯಿತಿಗಳಿಗೊಂದು ನ್ಯಾಯನ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ದಿವ್ಯಾ ಪ್ರಭು, ಆದಷ್ಟು ಬೇಗ ಬಾಕಿ ಹಣ ಕ್ಲಿಯರ್ ಮಾಡಲಾಗುತ್ತೆ. ಬಿಲ್ ಬಾಕಿ ಉಳಿಸಿಕೊಂಡಿದ್ದರಿಂದ ಪೆನಾಲ್ಟಿ ಎಲ್ಲ ಸೇರಿ 45 ಕೋಟಿಯಷ್ಟು ಹಣ ಕಟ್ಟಬೇಕಾಗಿದೆ. ಅನುದಾನದ ಉಳಿಕೆಯ ಹಣವನ್ನು ಬಾಕಿ ಬಿಲ್ ಕಟ್ಟಲಿಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ದಾವಣಗೆರೆಯಲ್ಲಿ ನಕಲಿ ಪತ್ರಕರ್ತನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಂಥ ಆರೋಪಿ ಅಸ್ಗರ್ ಭಾಷನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೋಮ್ ಗಾರ್ಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಮಹಿಳೆಗೆ ಹಣ ನೀಡದಿದ್ದರೆ ಪತ್ರಿಕೆಯಲ್ಲಿ ಬರೆದು ನಿನ್ನನ್ನ ಕೆಲಸದಿಂದ ತೆಗೆಸ್ತೇನೆ ಅಂತ ಬೆದರಿಕೆಯನ್ನು ಹಾಕಿ ಕಿರುಕುಳವನ್ನು ನೀಡ್ತಾ ಇದ್ದಂತೆ. ಈ ನಕಲಿ ಪತ್ರಕರ್ತನ ಹಾವಳಿಗೆ ಬೇಸತ್ತು ಆಜಾದ್ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರನ್ನು ದಾಖಲಿಸಿದ್ದಾರೆ. ಮಹಿಳೆ ದೂರಿನ ಆಧಾರದ ಮೇಲೆ ಅಸ್ಗರ್ ಪಾಷನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ರಾಜ್ಯದಲ್ಲೇ ಚೊಚ್ಚಲ ಬಾರಿಗೆ ಅಧಿಕೃತವಾಗಿ ಅಪ್ಪು ಪ್ರತಿಮೆ ಇಂದು ಲೋಕಾರ್ಪಣೆ ಆಗಲಿದೆ. ಬಿಬಿಎಂಪಿ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಪಕ್ಕದಲ್ಲೇ ಅಪ್ಪು ಪ್ರತಿಮೆ ಸ್ಥಾಪಿಸಲಾಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಇಂದು 4 ಅಡಿ ಎತ್ತರದ ಅಪ್ಪು ಕಂಚಿನ ಪುತ್ಥಳಿ ಲೋಕಾರ್ಪಣೆ ಮಾಡಲಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಕನ್ನಡ ಸಂಘದಿಂದ ಪುತ್ಥಳಿ ಸ್ಥಾಪನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್, ಸ್ಥಳೀಯ ಶಾಸಕ ರಿಜ್ವಾನ್ ಹರ್ಷದ್, ಹಾಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಆಡಳಿತಗಾರ ರಾಕೇಶ್ ಸಿಂಗ್ ಭಾಗಿಯಾಗಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ರಾಜ್ಯದ ಪ್ರಪ್ರಥಮ ಅಪ್ಪು ಕಂಚಿನ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದೆ. ಜೇಮ್ಸ್ ಚಿತ್ರವನ್ನು ಬೆಂಗಳೂರಿನ ತ್ರಿವೇಣಿ ಥಿಯೇಟರ್ನಲ್ಲಿ ಶಿವಣ್ಣ ದಂಪತಿ, ನಟ ಉಪೇಂದ್ರ ವೀಕ್ಷಣೆ ಮಾಡಿದರು. 2ನೇ ವಾರವೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾ ವೀಕ್ಷಣೆ ನಂತರ ಮಾತನಾಡಿದಂಥ ಶಿವಣ್ಣ, ಅಪ್ಪು ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ. ಅಪ್ಪು ಇಲ್ಲ ಅನ್ನುವಂಥದ್ದು ಕಾಡುತ್ತೆ. ಅಪ್ಪು ಇದ್ದಾಗ ಮತ್ತೆ ಓಂ ಸಿನಿಮಾದ ನಂತರ ನಾನು ಉಪೇಂದ್ರಗೆ ಜೈಲು ಎಂಬ ಸಿನಿಮಾ ಮಾಡಬೇಕು ಅಂತ ಅಪ್ಪುಗೆ ಆಸೆ ಇತ್ತು ಅಂತ ಹೇಳಿದ್ರು. ಇದೇ ವೇಳೆ ನಟ ಉಪೇಂದ್ರ ಸಹ ಅಪ್ಪು ಬಗ್ಗೆ ಮಾತನಾಡಿದ್ದು, ಅಪ್ಪು ಸರ್ಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು, ಅದು ಈಡೇರಲಿಲ್ಲ.
ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ಆ್ಯಕ್ಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾಕೆ ದೇವರು ಅಂತ ಕರೀತಾರೆ ಅಂತ ಗೊತ್ತಾಗುತ್ತೆ. ಒಬ್ಬ ನಿರ್ದೇಶಕನಾಗಿ ನಾನು ಅನ್ಲಕ್ಕಿ ಅಂತ ನೋವಿನಿಂದ ಮಾತನಾಡಿದ್ರು.